ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ತುಳುನಾಡಿನ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಮೊದಲ ದಿನವೇ ಎಂಟ್ರಿ ಕೊಟ್ಟು ಹಾಗೂ ಮೊದಲ ದಿನವೇ ಎಲಿಮಿನೇಟ್ ಆಗಿದ್ದರು. ಮೊದಲ ದಿನವೇ ಎಲಿಮಿನೇಟ್ ಆದ ರಕ್ಷಿತಾ ಅವರು ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದರು. ರಕ್ಷಿತಾ ಅವರು ಒಂದು ವಾರದ ನಂತರ ಮತ್ತೆ ಬಿಗ್ ಬಾಸ್ಗೆ ರೀ ಎಂಟ್ರಿ ಆಗುತ್ತಿದ್ದಾರೆ. ಹಾಗಾದರೆ ರಕ್ಷಿತಾ ಅವರು ಒಂದು ವಾರ ಎಲ್ಲಿದ್ರು ಗೊತ್ತಾ? ಬಿಗ್ ಬಾಸ್ನ ಸೀಕ್ರೆಟ್ ರೂಮಲ್ಲಿ ಹಾಕಿದ್ದರು ಎಂದು ರಕ್ಷಿತಾ ಅವರೇ ಸ್ವತಃ ವೇದಿಕೆ ಮೇಲೆ ಹೇಳಿಕೊಂಡಿದ್ದಾರೆ. ಒಂದು ವಾರ ಸೀಕ್ರೆಟ್ ರೂಮಲ್ಲಿ ಇದ್ದು ಮತ್ತೆ ಬಿಗ್ ಬಾಸ್ಗೆ ರೀ ಎಂಟ್ರಿ ಆಗಿ ರಕ್ಷಿತಾ ಅವರು ಹೋಗುತ್ತಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಮೊದಲ ದಿನವೇ ಬಿಗ್ ಬಾಸ್ ಮನೆಗೆ ಬಂದು ಎಲಿಮಿನೇಟ್ ಆಗಿದ್ದು ಜನಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈಗ ರಕ್ಷಿತಾ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಿದ್ದು ಜನಗಳ ಬೆಂಬಲವೂ ಕೂಡ ಹೆಚ್ಚಾಗಿದೆ. ಇನ್ನು ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ಥರ ಆಟ ಆಡ್ತಾರೆ ಅಂತ ಕಾದು ನೋಡಬೇಕು. ಇನ್ನು ಈ ವಾರದ ಎಲಿಮಿನೇಷನ್ ಬಗ್ಗೆ ನೋಡುವುದಾದರೆ, ಈ ವಾರದ ಡೇಂಜರ್ ಝೋನ್ನಲ್ಲಿ ಇದ್ದವರು ಒಂಟಿ ಜಂಟಿ ಅಂತ ಬಿಗ್ ಬಾಸ್ ಟಾಸ್ಕನ್ನು ಕೊಟ್ಟಿದ್ದರು. ಒಂಟಿಯಲ್ಲಿ ಮಲ್ಲಮ್ಮ ಹಾಗೂ ಧನುಷ್ ರವರು ಡೇಂಜರ್ ಝೋನ್ನಲ್ಲಿ ಇದ್ದರೆ, ಇನ್ನು ಜಂಟಿಯಲ್ಲಿ ನೋಡುವುದಾದರೆ ಅಭಿಷೇಕ್ ಮತ್ತು ಅಶ್ವಿನಿ, ಗಿಲ್ಲಿ ನಟ ಮತ್ತು ಕಾವ್ಯ ಹಾಗೂ ಅಮಿತ್ ಮತ್ತು ಕರಿಬಸಪ್ಪ ಈ ವಾರದ ಡೇಂಜರ್ ಝೋನ್ನಲ್ಲಿ ಇದ್ದರು. ಮೂಲಗಳ ಪ್ರಕಾರ ಕರಿಬಸಪ್ಪ ಹಾಗೂ ಅಮಿತ್ ರವರು ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅಭಿಷೇಕ್ ಹಾಗೂ ಅಶ್ವಿನಿ, ಅಮಿತ್ ಮತ್ತು ಕರಿಬಸಪ್ಪ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಿಯೂ ಸಹ ಜಾಸ್ತಿ ಕಾಣಿಸಿಕೊಂಡಿಲ್ಲ. ಈ ಎರಡು ಜೋಡಿಗಳ ಪೈಕಿ ಒಂದು ಜೋಡಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತೆ ಎಂದು ಹೇಳಲಾಗುತ್ತಿತ್ತು. ಆ ಪೈಕಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಅಮಿತ್ ಮತ್ತು ಕರಿಬಸಪ್ಪ ಅವರು ಎಲಿಮಿನೇಟ್ ಆಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇನ್ನು ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಯಾರಿಗೆಲ್ಲ ಖುಷಿ ಇದೆ ಕಮೆಂಟ್ ಮೂಲಕ ತಿಳಿಸಿ. ಮೂಲತಃ ತುಳುನಾಡಿನವರಾದಂತಹ ರಕ್ಷಿತಾ ಅವರು ಮುಂಬೈನಲ್ಲಿ ಬೆಳೆದಿದ್ದರು. ಅವರ ಮಾತೃಭಾಷೆ ತುಳು ಆಗಿದ್ದರೂ ಕೂಡ ಕನ್ನಡದ ಮೇಲೆ ಅಪಾರ ಅಭಿಮಾನ ಅವರಿಗಿದೆ. ಕನ್ನಡವನ್ನು ಕಲಿತು ಕನ್ನಡದ ವಿಡಿಯೋಸ್ಗಳನ್ನು ಸಹ ಅವರು ಮಾಡಿಬಿಡುತ್ತಿದ್ದರು. ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಆಟ ಆಡುತ್ತಾರೆ ಎಂದು ಕಾದು ನೋಡಬೇಕು. ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಮತ್ತೆ ಬಂದಿದ್ದು ಜನಗಳ ಬೆಂಬಲ ಸಹ ಹೆಚ್ಚಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಯಾವಾಗಲೂ ನೋಡ್ತಾನೆ ಇರಿ.